ಮನೆ ಕೆಲಸದ ಮಹಿಳೆಯ ಮೇಲೆ ಇಚ್ಛೆಗೆ ವಿರುದ್ಧವಾಗಿ ಅತ್ಯಾಚಾರ ನಡೆಸಿದ ಆರೋಪದಲ್ಲಿ ವಿಶೇಷ ನ್ಯಾಯಾಲಯ ವಿಧಿಸಿರೋ ಜೀವಿತಾವಧಿ ಶಿಕ್ಷೆಯನ್ನು ಪ್ರಶ್ನಿಸಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಲ್ಲದೆ ವಿಚಾರಣಾ ನ್ಯಾಯಾಲಯ ವಿಧಿಸಿರೋ ಜೀವಿತಾವಧಿ ಶಿಕ್ಷೆಯ ಆದೇಶವನ್ನ ರದ್ದುಪಡಿಸಬೇಕು, ಪ್ರಕರಣದಿಂದ ಅರ್ಜಿದಾರರನ್ನ ಖುಲಾಸೆಗೊಳಿಸಬೇಕು ಅಂತ ಅರ್ಜಿಯಲ್ಲಿ ಕೋರಲಾಗಿದೆ. ಇತ್ತೀಚೆಗಷ್ಟೇ ಅರ್ಜಿ ಸಲ್ಲಿಕೆಯಾಗಿದ್ದು ಇನ್ನು ವಿಚಾರಣೆಗೆ ದಿನಾಂಕ ನಿಗದಿಯಾಗಬೇಕಿದೆ. ಕರೆತಂದು ದೂರು ದಾಖಲಿಸಿಕೊಂಡಿರೋದಾಗಿ ತಿಳಿಸಿದ್ದಾರೆ. ಈ ಅಂಶ ಸಂತ್ರಸ್ತೆಯನ್ನ ಪೊಲೀಸರು ಬೆನ್ನಟ್ಟಿ ದೂರು ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ ಎಂಬುದು ಗೊತ್ತಾಗಲಿದೆ. 2021 ಜನವರಿ ತಿಂಗಳಿಂದ 2022 ಜನವರಿ ಅಂತ್ಯದವರೆಗೂ ಬಸವನಗುಡಿಯ ಮನೆಯಲ್ಲಿ ಅತ್ಯಾಚಾರ ಎಸಗಲಾಗಿದೆ ಎಂಬುದಾಗಿ ದೂರಿನಲ್ಲಿ ಆರೋಪಿಸಲಾಗಿದೆ. ಜೊತೆಗೆ 2022ರಲ್ಲಿ ಕೆಲಸ ಬಿಟ್ಟಿರೋದಾಗಿಯೂ ತಿಳಿಸಿದ್ದಾರೆ. ಆದರೆ 2024 ಮೇ 10ರಂದು ಅದೇ ಮನೆಗೆ ತನಿಖಾಧಿಕಾರಿಗಳು ಬಂದು ಹಾಸಿಗೆ ಮೇಲಿನ ಕಲೆಗಳನ್ನು FSLಗೆ ಕಳುಹಿಸಿ ಅವು ಅರ್ಜಿದಾರದ್ದೇ ಎಂಬುದಾಗಿ ಖುದ್ದಾಗಿ ಹೇಳಿದ್ದಾರೆ. ಆದರೆ ಸತತ 3 ವರ್ಷಗಳ ಕಾಲ ಹಾಸಿಗೆ ಮೇಲಿನ ಬಟ್ಟೆಗಳನ್ನು ಬದಲಾಯಿಸದೆ ತೊಳೆಯದೆ ಹಾಗೆ ಹಾಕಬಹುದೇ ಎಂಬ ಅಂಶವನ್ನ ವಿಚಾರಣಾ ನ್ಯಾಯಾಲಯ ಪರಿಗಣಿಸಿಲ್ಲ. ಅಲ್ಲದೆ ತನಿಖಾಧಿಕಾರಿಗಳು 2025 ಮೇ 28ರಂದು ಗನ್ನಿಕಡ ತೋಟದ ಮನೆಯಲ್ಲಿ ಕೊಠಡಿ ಸಂಖ್ಯೆ 2ರಲ್ಲಿದ್ದ ಸಂತ್ರಸ್ತೆಯ ಬಟ್ಟೆಗಳು ಮತ್ತು ಕೂದಲನ್ನ ಸಂಗ್ರಹಿಸಿದ್ದಾರೆ. ಆದರೆ ಸಂತ್ರಸ್ತೆಯನ್ನ ಕರೆದೊಯ್ಯದೆ ಆದರೆ ಅವರು ಅದೇ ರೂಮ್ನಲ್ಲಿ ವಾಸ ಆಗಿದ್ರು ಅಂತ ತನಿಖಾಧಿಕಾರಿಗಳಿಗೆ ಹೇಗೆ ತಿಳಿದಿತ್ತು ಎಂಬ ಅಂಶವನ್ನ ವಿವರಿಸಿಲ್ಲ. ಇನ್ನೊಂದು ಅಂಶಕ್ಕೆ ಕಾರಣವಾಗಿದ್ದು ತನಿಖೆಯಲ್ಲಿ ಗಂಭೀರ ಲೋಪವಾಗಿದೆ. ತೋಟದ ಮನೆ ಕೊಠಡಿ ಸಂಖ್ಯೆ 2ರಲ್ಲಿ ಗೋಡೌನ್ ರೀತಿಯಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು. ಅದರಲ್ಲಿ ಖಾಲಿ ಪೇಂಟಿಂಗ್ ಡಬ್ಬಿಗಳು, ಬ್ಯಾಟರಿಗಳು, ಕಾರ್ಪೆಟ್ಗಳು ಮತ್ತು ಮ್ಯಾಟ್ಗಳನ್ನು ಹಾಕಲಾಗಿತ್ತು. ಆದರೆ 2022ರಲ್ಲಿ ಸಂತ್ರಸ್ತೆ ಕೆಲಸ ಬಿಟ್ಟಿರೋದಾಗಿ ತಿಳಿಸಿದ್ದಾರೆ. ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗದೆ 3 ವರ್ಷಗಳ ಬಳಿಕ ಅದೇ ಕೊಠಡಿಯಲ್ಲಿ ಬಟ್ಟೆಗಳ ಮೇಲಿನ ಕಲೆಗಳನ್ನು ಮತ್ತು ಕೂದಲಿನ ಮಾದರಿಯನ್ನ ಸಂಗ್ರಹಿಸಿರೋದಾಗಿ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಇದನ್ನ ಯಾವುದೇ ವ್ಯಕ್ತಿ ನಂಬುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಜಿಯಲ್ಲಿ ವಿವರಿಸಿದ್ದಾರೆ. ಅಲ್ಲದೆ 2022ರಲ್ಲಿ ಕೆಲಸ ಬಿಟ್ಟಿರೋದಾಗಿ ಸಂತ್ರಸ್ತೆ ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ 2023ರಲ್ಲಿ ತೋಟದ ಮನೆಯ ಗೃಹ ಪ್ರವೇಶದಲ್ಲಿ ಭಾಗಿಯಾಗಿದ್ದೇನೆ ಎಂಬುದಾಗಿಯೂ ವಿವರಿಸಿದ್ದಾರೆ. ಒಂದು ವೇಳೆ ಅತ್ಯಾಚಾರದಂತಹ ಘಟನೆ ನಡೆದಿದ್ರೆ ಕೆಲಸ ಬಿಟ್ಟ ಬಳಿಕ ಗೃಹ ಪ್ರವೇಶಕ್ಕೆ ಯಾಕೆ ಬಂದಿದ್ರು ಎಂಬುದು ಸಂಶಯಕ್ಕೆ ಕಾರಣವಾಗಿದೆ. ಜೊತೆಗೆ ತೋಟದ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳು ಮತ್ತು ಸೀರೆಗಳನ್ನ ಯಾಕೆ ಇಟ್ಟಿದ್ರು ಎಂಬುದಕ್ಕೆ ಸೂಕ್ತ ವಿವರಣೆಯನ್ನ ಕೊಟ್ಟಿಲ್ಲ ಅಂತ ಅರ್ಜಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜುಲೈ 26 2024 ಜುಲೈ 26ರಂದು FSLಗೆ ನೀಡಿರುವ ವರದಿಯಲ್ಲಿ ಬಟ್ಟೆಯಲ್ಲಿ ಪುರುಷನ ವೀರ್ಯದ ಕಲೆಗಳು ಪತ್ತೆಯಾಗಿರುವುದಾಗಿ ತಿಳಿಸಿದ್ದಾರೆ. ಆದರೆ 2024 ಅಕ್ಟೋಬರ್ 9ರಂದು FSL ನಿರ್ದೇಶಕರು ನೀಡಿರುವ ಮತ್ತೊಂದು ವರದಿಯಲ್ಲಿ ಅರ್ಜಿದಾರ ಆರೋಪಿಯ ರಕ್ತದ ಮಾದರಿ ಹೊಂದಿಕೆಯಾಗಲಿದೆ ಎಂಬುದಾಗಿ ತಿಳಿಸಿದ್ದು ಎರಡೂ ವರದಿಯಲ್ಲಿ ಪರಸ್ಪರ ತದ್ವಿರುದ್ಧವಾಗಿದೆ. ಅಲ್ಲದೆ ಅರ್ಜಿದಾರ ಆರೋಪಿಯು 2019ರಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದರು. ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. 2024 ಚುನಾವಣೆಗೂ ಅರ್ಜಿದಾರರು ಸ್ಪರ್ಧಿಸಿದ್ರು. ಇದೇ ಕಾರಣದಿಂದ ಅಧಿಕಾರದಲ್ಲಿದ್ದ ಪಕ್ಷಕ್ಕೆ ಅಸಮಾಧಾನಕ್ಕೆ ಕಾರಣವಾಗಿದ್ದು ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ. ರಾಜಕೀಯ ಒತ್ತಡದಿಂದ ವಿಶೇಷ ತನಿಖಾ ತಂಡ ಸಂತ್ರಸ್ತೆಯನ್ನ ಬಳಕೆ ಮಾಡಿಕೊಂಡಿದೆ. ಅಲ್ಲದೆ ಅರ್ಜಿದಾರರು ಮತ್ತವರ ಕುಟುಂಬಸ್ಥರ ಘನತೆಗೆ ಹಾನಿ ಉಂಟು ಮಾಡೋ ಉದ್ದೇಶದಿಂದ ಪ್ರಕರಣ ದಾಖಲಿಸಿಕೊಳ್ಳಲಾಗಿದ್ದು ಈ ಇಡೀ ಪ್ರಕರಣಕ್ಕೆ ರಾಜಕೀಯ ಪ್ರಭಾವ ಇದೆ ಅಂತ ಅರ್ಜಿಯಲ್ಲಿ ತಿಳಿಸಲಾಗಿದೆ. ಬಸವನಗುಡಿಯ ಮನೆಯಲ್ಲಿ ಅತ್ಯಾಚಾರ ಎಸಗಲಾಗಿದೆ ಎಂಬುದಾಗಿ ಆರೋಪಿಸಿರುವ ಸಂತ್ರಸ್ತೆ ಘಟನೆ ನಡೆದ ಸಂದರ್ಭದಲ್ಲಿ ಸಂತ್ರಸ್ತೆ ಸಹೋದರಿ ಮತ್ತೊಂದು ಮನೆ ಕೆಲಸದ ಮಹಿಳೆ ಮತ್ತು ಅರ್ಜಿದಾರರ ತಾಯಿ ಸ್ಥಳದಲ್ಲಿದ್ದರು. ಅವರ ಗಮನಕ್ಕೆ ಈ ವಿಚಾರ ತಿಳಿಸಲಿಲ್ಲ. ತೋಟದ ಮನೆ ಮತ್ತು ಬಸವನಗುಡಿ ಮನೆಯಲ್ಲಿ ಅತ್ಯಾಚಾರ ಎಸಗಲಾಗಿದೆ ಎಂಬುದಾಗಿ ಆರೋಪಿಸಲಾಗಿದೆ. ಆದರೆ ಸಂತ್ರಸ್ತೆ ಜೊತೆಗೆ ಬಹಳ ಹತ್ತಿರವಿರುವ ಯಾರೊಬ್ಬರಿಗೂ ಈ ಅಂಶವನ್ನ ಸಂತ್ರಸ್ತೆ ಹೇಳಿರಲಿಲ್ಲ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದ್ರೆ ಇದೊಂದು ಪೂರ್ವಾಗ್ರಹ ಪೀಡಿತ ಪ್ರಕರಣವಾಗಿದೆ, ದಾರಿ ತಪ್ಪಿಸುವಂತಾಗಿದೆ. ಈ ಎಲ್ಲ ಅಂಶಗಳು ವಿಚಾರಣಾ ನ್ಯಾಯಾಲಯದ ಆದೇಶಕ್ಕೆ ಸೂಕ್ಷ್ಮವಾದ ಸಾಕ್ಷ್ಯಾಧಾರಗಳಿಲ್ಲ. ಎಲ್ಲ ಅಂಶಗಳನ್ನು ಪರಿಗಣಿಸಿಲ್ಲ. ಬದಲಾಗಿ ನಂಬಲರ್ಹವಲ್ಲದ, ಅಸ್ವಾಭಾವಿಕ, ವಿಶ್ವಾಸಾರ್ಹವಲ್ಲದ ಸಾಕ್ಷಿಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಗಿರುವ ವಿಡಿಯೋ ತುಣುಕುಗಳಿಂದ
ಪ್ರಭಾವಿತಕ್ಕೊಳಗಾಗಿ ಅರ್ಜಿದಾರರಿಗೆ ಶಿಕ್ಷೆ ವಿಧಿಸಿದೆ. ಆದ್ದರಿಂದ ವಿಚಾರಣಾಧೀನ ನ್ಯಾಯಾಲಯ ಆದೇಶವನ್ನು ರದ್ದುಪಡಿಸಲಾಗಿದೆ ಅಂತ ಅರ್ಜಿಯಲ್ಲಿ ವಿವರಿಸಲಾಗಿದೆ. ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ, ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದ ಆರೋಪದಲ್ಲಿ ಅರ್ಜಿದಾರ ಪ್ರಜ್ವಲ್ ರೇವಣ್ಣ ಅವರಿಗೆ ವಿಚಾರಣಾಧೀನ ನ್ಯಾಯಾಲಯ ಆಗಸ್ಟ್ 2ರಂದು ಜೀವನ ಪರ್ಯಂತ ಜೈಲು ಶಿಕ್ಷೆ ಮತ್ತು 11,60,000 ರೂಪಾಯಿ ದಂಡವನ್ನು ವಿಧಿಸಿತ್ತು. ಇದರಲ್ಲಿ ಸಂತ್ರಸ್ತೆಗೆ 11,25,000 ಪರಿಹಾರದ ರೂಪದಲ್ಲಿ ನೀಡಬೇಕು. ಇನ್ನುಳಿದ ಹಣವನ್ನ ಸರ್ಕಾರದ ಖಾತೆಗೆ ಜಮೆ ನೀಡೋಕೆ ನಿರ್ದೇಶನವನ್ನ ನೀಡಿತ್ತು. ಈ ತೀರ್ಪಿನ ಆದೇಶವನ್ನು ರದ್ದುಪಡಿಸೋಕೆ ಅರ್ಜಿದಾರರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ.